ಸರ್ ಈಗ ತುಂಬಾ ಜನ ಪ್ರಾಪರ್ ಟೈಮಿಂಗ್ಸ್ ಅಲ್ಲಿ ಫುಡ್ ಮಾಡೋದಿಲ್ಲ. ಅಂದ್ರೆ ಈಗ ಬ್ರೇಕ್ಫಾಸ್ಟ್ ನ ಯೂಶಲ್ ಆಗಿ 8 ಇಂದ 9 ಒಳಗೆ ಮಾಡ್ಬೇಕು ಅಂತಾರೆ, ಲಂಚ್ ನ 1 ಇಂದ 1:30 ಒಳಗೆ ಮಾಡ್ಬೇಕು. ಈ ತರ ಅಂದ್ರೆ ಅದಕ್ಕೆ ಆದಂತಹ ಒಂದು ಟೈಮ್ ಇರುತ್ತೆ. ಬಟ್ ವರ್ಕಿಂಗ್ ಪೀಪಲ್ಗೆ ಅದು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಮಕ್ಳಿಗೆ ಏನು ತಿಂಡಿಗೆ ಅಂತ ಬಾಕ್ಸ್ ಹಾಕಿ ಕಳಿಸ್ತಾರೆ, ಸ್ಕೂಲ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಬೆಳೀತಾ ಬೆಳೀತಾ ದೇ ವಿಲ್ ಸ್ಟಾಪ್ ಮೇಂಟೈನಿಂಗ್ ಇಟ್. ಅಂದ್ರೆ ವರ್ಕ್ ಹೋಗ್ಬೇಕಾದ್ರೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತದೆ ಅಂತ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ, ಲಂಚ್ ಸ್ಕಿಪ್ ಮಾಡ್ತಾರೆ. ಸೊ ಅದ್ ಯಾವ ತರ ಕಾಸ್ ಮಾಡ್ಬೋದು ಒಂದು ಹ್ಯೂಮನ್ ಬಾಡಿ? ಸೊ ನಿಜವಾಗ್ಲೂ ಹೇಳಿದ್ರೆ ಅದರ ಮೇಲೆ ತುಂಬ ಇದು ಚರ್ಚೆ ನೋಡಿರ್ಬೋದು. ಕೆಲವರು ಇವಾಗ ಹೊಸ ಡಯಟ್ ಪ್ಲ್ಯಾನ್ಸ್, ಇಂಟರ್ಮಿಟೆಂಟ್ ಫಾಸ್ಟಿಂಗು, ಈ ಥರ ಬೇರೆ ಬೇರೆ ಟೈಪ್ಸ್ ಇದೆ. ಬಟ್ ನಾವು ಏನು ಹೇಳೋದಂದರೆ, ಒಬ್ಬರಿಗೆ ಮಾಮೂಲಿ ಜೀವನ ನಡೆಸೋಬ್ಬರಿಗೆ ರೆಗ್ಯುಲರ್ ಫುಡ್ ಈಸ್ ಬೆಟರ್ ರಾದರ್ ದೆನ್ ಹ್ಯಾವಿಂಗ್ ಲಾಂಗ್ ಪೀರಿಯಡ್ಸ್ ಆಫ್ ಫಾಸ್ಟಿಂಗ್. ಏನಾಗುತ್ತೆ ಅಂದರೆ, ಬೈ ನೇಚರ್ ಏನಾಗುತ್ತೆ ಅಂದರೆ, ನಾವು ತುಂಬ ಟೈಮ್ ಖಾಲಿ ಹೊಟ್ಟೆಲಿದ್ದರೆ ಹಸು ಜಾಸ್ತಿ ಇರುತ್ತೆ. ನಾವು ಎಲ್ಲಿ ಸಿಗ್ತೀವಿ, ಏನು ಸಿಗುತ್ತೋ ಬೇಗನೆ ಊಟ ಮಾಡ್ತೀವಿ. ದೇರ್ಫೋರ್ ಕಂಟ್ರೋಲ್ ಆನ್ ವಾಟ್ ವಿ ಈಟ್, ವೆನ್ ವಿ ಈಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನಾನು ವಾಟ್ ಐ ವುಡ್ ಸಜೆಸ್ಟ್ ಫಾರ್ ಮೋಸ್ಟ್ ಪೀಪಲ್, ಇಟ್ ಈಸ್ ನಾಟ್ ಹೌ ಫ್ರೀಕ್ವೆಂಟ್ಲಿ ಯು ಈಟ್, ವಾಟ್ ಟೈಮ್ ಯು ಈಟ್. ಅಟ್ಲೀಸ್ಟ್ ವೆನ್ ಒಬ್ಬರು ಹಸುವಾಗಿದ್ದಾಗ ಒಂದು ಏನೋ ತಿಂಡಿ ತಗೊಳ್ಳೋವಂಥ ಎಬಿಲಿಟಿ ಇರಲೇಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾವು ಏನು ತಿಂತೀವಿ ಅದು ಶುಡ್ ಬಿ ಆ್ಯಸ್ ಮಚ್ ಆಸ್ ಪಾಸಿಬಲ್ a natural food, well balanced food, and have a good permutation combination of green leafy vegetables, fresh fruit and vegetable, protein products. Adanna good mix of it. ಈಗ ಹೋಮ್ ಮೇಡ್ ಅಂತ ಹೇಳ್ತಾರೆ, ಬಟ್ ಹೊರಗಡೆಯಿಂದ ಫ್ರೋಸನ್ ಫುಡ್ಸ್ ನ ತಗೊಂಡ್ಬಂದು ಮನೆಯಲ್ಲೇ ಆಯಿಲ್ ಅಲ್ಲಿ ಹಾಕಿ ಫ್ರೈ ಮಾಡಿ ಮಕ್ಳಿಗೆ ಕೊಡೋದು. ಫಾರ್ ಎಕ್ಸಾಂಪಲ್ ಫ್ರೆಂಚ್ ಫ್ರೈಸ್, ಚಿಕನ್ ನಗೆಟ್ಸ್, ವೆಜ್ ನಗೆಟ್ಸ್, ಈ ತರ ಇದೆಲ್ಲ ಎಷ್ಟು ಸೇಫ್ ಇದೆ ಅಂದ್ರೆ ಇಟ್ಸ್ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಸೊ ಆಲ್ ಒಂಥರ ಐ ವುಡ್ ಪುಟ್ ಇಟ್ ಇನ್ ದಿಸ್ ವೇ, ಏನಾದರೂ ಪ್ರೋಸೆಸ್ ಇನ್ ದ ಫುಡ್, ಇಟ್ ಗೋಸ್ ಥ್ರೂ ಸಮ್ ಪ್ರೊಸೆಸಿಂಗ್ ಆ್ಯಂಡ್ ದೆನ್ ಕಮ್ಸ್ ಟು ದ ಟೇಬಲ್. ದಟ್ ಫುಡ್ ಹ್ಯಾಸ್ ಸಮ್ ಆಲ್ಟ್ರೇಷನ್, ಐದರ್ ಇನ್ ದ ಫಾರ್ಮ್ ಆಫ್ ದ ಅಡಿಟಿವ್ಸ್, ಏನು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಆರ್ ಫಂಡಮೆಂಟಲ್ ಟು ದ ನೇಚರ್ ಆಫ್ ದ ಫುಡ್ ಇಟ್ ಸೆಲ್ಫ್. ಸೊ ದ್ಯಾಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಎನಿಥಿಂಗ್ ಕಮಿಂಗ್ ಫ್ರಮ್ ಅ ಪ್ಯಾಕೆಟ್, ಒಂದು ಪ್ಯಾಕೆಟ್ ತೆಗೆದು ನಾವು ಅದರಿಂದ ಊಟ ಮಾಡ್ತೀವಿ ಅಂದರೆ ಆಗುವಷ್ಟು ಅದನ್ನು ಒಕೇಶನಾಗಿ ಏನಾದರೂ ಆದರೆ ಪರವಾಗಿಲ್ಲ, ಬಟ್ ಅದನ್ನು ಆಗುವಷ್ಟು ನಮ್ಮ ಜೀವನದಿಂದ ತೆಗೆದ್ರೆ ಉತ್ತಮ. ಸರ್ ಹಾಗೆ ಟೈಮಿಂಗ್ಸ್ ಹೇಳೋದಾದ್ರೆ, ಅಂದರೆ ಯಾವ ಟೈಮಲ್ಲಿ ಅಂದರೆ ಬ್ರೇಕ್ಫಾಸ್ಟ್ಗೆ ಯಾವ ಟೈಮಲ್ಲಿ ತಿನ್ನಬೇಕು, ಲಂಚ್ನ ಯಾವ ಟೈಮಲ್ಲಿ, ಡಿನ್ನರ್ನ ಯಾವ ಟೈಮಲ್ಲಿ. ತುಂಬ ಜನ ಇವಾಗ ನಾವು ಸೆಲೆಬ್ರಿಟೀಸ್ನ ಫಾಲೋ ಮಾಡೋದು ಜಾಸ್ತಿ. ಯೂಶಲ್ ಆಗಿ ಏನು ಒಂಥರ ಸೆಲೆಬ್ರಿಟಿ ಲೈಫ್ ಅಂತಂದ್ರೆ ಸಾಮಾನ್ಯ ಜನಕ್ಕೆ ಅವ್ರು ಹೇಗೆ, ಅವ್ರ ಫುಡ್ ಹ್ಯಾಬಿಟ್ಸ್ ಹೇಗಿದೆ, ಅವ್ರು ಏನ್ ತಿಂತಾ ಇದಾರೆ, ಸೊ ದಟ್ ನಾವು ಹಂಗೆ ಆಗ್ತೀವೇನೋ ಅನ್ನೋ ಒಂದು ಭ್ರಮೇಲೂ ಕೂಡ ಸ್ವಲ್ಪ ಜನ ಇರ್ತಾರೆ. ಈಗ ಅರ್ಲಿ ಡಿನ್ನರ್ ಅನ್ನೋದು ಇದೆ, ಅಂದ್ರೆ 6:00 ಏನೋ ತಿನ್ಬಿಡ್ತಾರೆ ಅಂತ ಹೇಳಿ ಕೂಡ ಹೇಳ್ತಿರ್ತಾರೆ. ಈ ತರ ಇದ್ದಾಗ ತುಂಬಾ ಜನ ಹೆಲ್ತ್ ಅನ್ನ ಹಾಳು ಮಾಡ್ಕೊಂತ ಹೋಗ್ತಾ ಇದಾರೆ. ಸೊ ಯಾವ ಟೈಮಲ್ಲಿ ಊಟ ಮಾಡೋದು? ಸೊ ಅದರಲ್ಲಿ ಜಾಸ್ತಿ ತುಂಬ ವೇರಿಯಬಿಲಿಟಿ ಇದೆ ನಿಜವಾಗ್ಲೂ. ಸೊ ಎಕ್ಸಾಕ್ಟಾಗಿ ಒಂದು ಈ ಥರ ಟೈಮ್ ಶೆಡ್ಯೂಲಲ್ಲಿ ತಿನ್ನಬೇಕಂತನೂ ಇಲ್ಲ. ಒಂದು ಮಾತ್ರ ನಾವು ಇದು ಅಂದರೆ, ಯಾವಾಗ ಒಬ್ಬರಿಗೆ ಹಸು ಉಂಟು ಆ ಟೈಮಿಗೆ ತಿನ್ನೋದು ಉತ್ತಮ. ಡಿನ್ನರ್ ಬಗ್ಗೆ ನೀವು ಹೇಳಿದ್ದು ಡೆಫಿನೆಟ್ಲಿ ನಾವು ಊಟ ಮಾಡಿ ಮಲಗುವಂಥದ್ದು ಆ ಗ್ಯಾಪು ಮಿನಿಮಮ್ ಒಂದು 2 hours ಗ್ಯಾಪ್ ಇದ್ದರೆ ಉತ್ತಮ. ಸೊ ಆ ಥರ ಅರ್ಲಿ ಡಿನ್ನರ್ ಇಸ್ ಅ ಗುಡ್ ಕಾನ್ಸೆಪ್ಟ್. ಯಾಕಂದರೆ ಅಟ್ಲೀಸ್ಟ್ ನಾವು ಮಲಗುವಂಥ ಟೈಮಿಗೆ ಅಷ್ಟು ಹೊಟ್ಟೆ ತುಂಬ್ಕೊಂಡು ನಾವು ಮಲಗಿರಲ್ಲ. ಯಾಕಂದರೆ ಅದರಿಂದ ಬೇರೆ ಥರ ಕಾಯಿಲೆಗಳು ಬರೋ ಚಾನ್ಸಸ್ ಉಂಟು. ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡೋ ಅಂತರ ಅಂದರೆ ಅದರಲ್ಲಿ ಎಷ್ಟು ಗ್ಯಾಪ್ ಇರಬೇಕು, ಒಂದು ನಾವು ಅದಕ್ಕೆ ಏನು ಅಂತ ಫಿಕ್ಸ್ಡ್ ಇಲ್ಲ, ಬಟ್ ಒಂದು 8 hour ಗ್ಯಾಪಲ್ಲಿ ನಾವು ಊಟ ಮಾಡೋದು ಈಸ್ ಐಡಿಯಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.